ಮನ್ರೇಗಾ ವರ್ಸಸ್ ಜಿ ರಾಮ್ಜಿ, ರಾಜ್ಯ ಸರ್ಕಾರ ವರ್ಸಸ್ ಗೌರ್ನರ್. ಗೆಹ್ಲೋಟ್ ಭಾಷಣದ ಯಾವ ಅಂಶಗಳು ಕಟ್? ಪೂರ್ತಿ ಭಾಷಣ ಓದುತ್ತಾರಾ ಇಲ್ವಾ? ಜಂಟಿ ಅಧಿವೇಶನದಲ್ಲಿ ಜಟಾಪಟಿ ಫೇಕ್ಸ್. ಗೌರ್ಮೆಂಟ್ ವರ್ಸಸ್ ಗೌರ್ನರ್. ಜಿ ರಾಮ್ಜಿ ಕಾಯ್ದೆ ರದ್ದಾಗಬೇಕು. ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ತಪ್ಪು. ರಾಜ್ಯದಲ್ಲಿ ಮತ್ತೊಮ್ಮೆ ಈಗ ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಕಾರಣ ಮನ್ರೇಗಾ ವರ್ಸಸ್ ಕೇಂದ್ರ ಸರ್ಕಾರದ ಈ ಯೋಜನೆಯ ತಿದ್ದುಪಡಿ ಜಿ ರಾಮ್ಜಿ. ಇದು ಕೋಲಾಹಲಕ್ಕೆ ಕಾರಣ ಆಗಿದೆ. ಜಂಟಿ ಅಧಿವೇಶನಕ್ಕೆ ಕೆಲ ಹೊತ್ತಲ್ಲೇ ರಾಜ್ಯಪಾಲರು ಆಗಮನ, ಇದು ಫಿಕ್ಸ್ ಆಗಿದೆ, ಕನ್ಫರ್ಮ್. ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆಗಳಿತ್ತು, ಅದಕ್ಕೆ ಆನ್ಸರ್ ಬರ್ತಾರೆ. ಆದ್ರೆ ಗವರ್ನರ್ ನಡೆ ಬಹಳಷ್ಟು ಕುತೂಹಲ ಮೂಡಿಸಿದೆ. ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ ನಿಂತ್ಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ರೆಡ್ ಕಾರ್ಪೆಟ್ ಹಾಕಿ ಸಿಎಂ ಸಿದ್ದರಾಮಯ್ಯ, ಬಸವರಾಜ ಹೊರಟ್ಟಿ ಅವರು, ಸ್ಪೀಕರ್ ಯುಟಿ ಖಾದರ್, ಎಚ್ ಕೆ ಪಾಟೀಲ್ ಎಲ್ಲರೂ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಗವರ್ನರ್, ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್. ಎಲ್ಲ ನಾಯಕರು ಕೂಡ ವೆಲ್ಕಮ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಬಟ್ ಈ ಒಂದು ಮೂಮೆಂಟ್ಗಿಂತ ಮೊದಲಿಗೆ ಬಹಳಷ್ಟು ಪ್ರಶ್ನೆಗಳಿತ್ತು. ಗವರ್ನರ್ ಬರ್ತಾರಾ ಇಲ್ವಾ ಈ ಒಂದು ವಿಶೇಷ ಜಂಟಿ ಅಧಿವೇಶನಕ್ಕೆ ಅಂತ. ಸೊ ಅದಕ್ಕೆ ಕನ್ಫರ್ಮೇಶನ್ ಬರ್ತಾರೆ ಅನ್ನುವಂಥದ್ದು. ಸ್ಪೀಕರ್ ಇದ್ದಾರೆ, ಯುಟಿ ಖಾದರ್, ಬಸವರಾಜ ಹೊರಟ್ಟಿ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ, ಎಚ್ ಕೆ ಪಾಟೀಲ್ ಅವರು. ಸೊ ಎಲ್ಲ ನಾಯಕರು ಕೂಡ ಗವರ್ನರ್ ವೆಲ್ಕಮ್ಗಾಗಿ ನಿಂತ್ಕೊಂಡಿರುವಂಥದ್ದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮುಂಭಾಗದಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಬಟ್ ಇಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಬಹಳಷ್ಟು ಕುತೂಹಲಕಾರಿಯಾದಂತಹ ಬೆಳವಣಿಗೆ ಆಗಿದೆ. ಯಾಕಂದ್ರೆ ಇವತ್ತು ನಡೆಯುವಂತಹ ಜಂಟಿ ಅಧಿವೇಶನದ ಪ್ರಮುಖ ಉದ್ದೇಶ ಏನಿದೆ, ಕರೆದಿರುವಂತಹ ಪ್ರಮುಖ ಉದ್ದೇಶ ಏನಿದೆ, ಸೊ ಇವತ್ತಿನ ಈ ಒಂದು ಭಾಷಣ ಏನಿದೆ, ಆ ಭಾಷಣದಲ್ಲಿರುವಂತಹ ಅಂಶಗಳು ಏನಿದೆ, ಇದು ಬಹಳಷ್ಟು ಕುತೂಹಲಕಾರಿಯಾಗಿದೆ. ಸೊ ಈ ಎಲ್ಲ ಭಾಷಣವನ್ನ ಗವರ್ನರ್ ಅವರು ಓದ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಭಾಷಣದ 11 ಅಂಶಗಳನ್ನ ಕೈಬಿಡೋದಕ್ಕೆ, ಪ್ಯಾರಾಗಳನ್ನ ಕೈಬಿಡೋದಕ್ಕೆ ಗವರ್ನರ್ ಪಟ್ಟು ಹಿಡಿದಿದ್ದಾರೆ. ಅದರ ಪ್ರತಿಯನ್ನು ಈಗಾಗಲೇ ಗವರ್ನರ್ಗೆ ಕಳಿಸಲಾಗಿತ್ತು. ಇನ್ವೈಟ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ವಿಶೇಷ ಅಧಿವೇಶನಕ್ಕೆ, ಆಗ ಅದನ್ನ ನೋಡಿದಂತಹ ಗವರ್ನರ್ ಅವರು ಈ ಒಂದು ಅಂಶಗಳೇನಿದೆ, 11 ಪ್ಯಾರಾಗಳೇನಿದೆ, ಈ ಅಂಶಗಳನ್ನ ನಾನು ಓದೋದಕ್ಕಾಗೋದಿಲ್ಲ, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಇದು ನಿಮ್ಮ ಕರ್ತವ್ಯ, ಓದಲೇಬೇಕು ಅನ್ನುವಂಥ ಪಟ್ಟನ್ನ ರಾಜ್ಯ ಸರ್ಕಾರ ಹಿಡಿದುಕೊಂಡಿರುವಂಥದ್ದು. ಬಟ್ ಗವರ್ನರ್ ಅವರ ಡಿಮ್ಯಾಂಡ್ ಆದ ನಂತರದಲ್ಲಿ, 11 ಪ್ಯಾರಾಗಳನ್ನ ಕೈ ಬಿಡಬೇಕು ಅನ್ನುವಂಥ ಡಿಮ್ಯಾಂಡ್ ಆದ ನಂತರದಲ್ಲಿ ಒಂದಿಷ್ಟು ಪದಗಳನ್ನ ನಾವು ಬದಲಾವಣೆ ಮಾಡಿದ್ದೇವೆ ಹೊರತು ಅದಕ್ಕೆ ಅವಕಾಶ ಇದೆ. ಬಟ್ ಸಂಪೂರ್ಣವಾಗಿ ಅಂಶವನ್ನ ಅದನ್ನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಇದು ನಿಮ್ಮ ಕರ್ತವ್ಯ, ಓದಲೇಬೇಕು ಅನ್ನುವಂಥ ಪಟ್ಟನ್ನ ಅವರ ಇನ್ವೈಟ್ ಇಂದ ಹಿಡಿದು ಅಟ್ ಪ್ರೆಸೆಂಟ್ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹಿಡ್ಕೊಂಡಿರುವಂತ ರಾಜ್ಯ ಸರ್ಕಾರ. ಆದ್ರೆ ಈಗ ಬರ್ತಾ ಇರುವಂತಹ ಗವರ್ನರ್, ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ವಿಶೇಷ ಅಧಿವೇಶನದಲ್ಲಿ ಈ ಭಾಷಣ ಏನಿದೆ, ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣ, ಅದನ್ನು ಓದ್ತಾರಾ? ಅದರಲ್ಲಿರುವಂತಹ ಅಂಶಗಳು ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಅಪೋಸಿಟ್ ಆಗಿರ್ತಾವೆ, ಇದನ್ನೆಲ್ಲವನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಅಥವಾ ಅವರಿಗೆ ಬೇಡ ಆಗಿರುವಂತಹ ಈ ಅಂಶಗಳೇನಿದೆ, ಪ್ಯಾರಾಗಳೇನಿದೆ, ಗವರ್ನರ್ ಅದೆಲ್ಲವನ್ನ ಬಿಟ್ಟು ತಮಗೆ ಬೇಕಾಗಿರುವಂತಹ ವಿಚಾರಗಳನ್ನು ಮಾತ್ರ ಓದ್ತಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ನೋಡ್ತಾ ಇದ್ವಿ ನೇರ ಪ್ರಸಾರದ ದೃಶ್ಯಗಳಲ್ಲಿ ಗವರ್ನರ್ ಬಂದಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ. ಓಕೆ, ನೇರ ಪ್ರಸಾದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರ ಆಗಮನ ಆಗಿರುವಂತಹ ದೃಶ್ಯಗಳಿದು. ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಸ್ಪೀಕರ್ ಯುಟಿ ಖಾದರ್, ಬಸವರಾಜ ಹೊರಟ್ಟಿ ಎಲ್ಲ ನಾಯಕರು ಕೂಡ ಅವರ ವೆಲ್ಕಮ್ಗೆ ಕಾದು ನಿಂತ್ಕೊಂಡಿದ್ರು. ಒಳಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳಿದು. ಸೊ ಇವತ್ತಿನ ಒಂದು ಗವರ್ನರ್ ಭಾಷಣ ಏನಿದೆ ಅದರ ಮೇಲೆ ಕುತೂಹಲ ಜಾಸ್ತಿ ಆಗಿರುವಂಥದ್ದು.
ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ನಾವು ಕಳೆದ ಒಂದು ವಾರಗಳ ಇತ್ತೀಚೆಗೆ ನೋಡಿದ್ದೀವಿ, ಕೇರಳದಲ್ಲಿ ಏನಾಯಿತು ಅನ್ನುವಂಥ ವಿಚಾರ, ತಮಿಳುನಾಡಲ್ಲಿ ಏನಾಯಿತು ಅನ್ನುವಂಥ ವಿಚಾರ, ವೆಸ್ಟ್ ಬೆಂಗಾಲ್ನಲ್ಲಿ ಏನಾಯಿತು ಅನ್ನುವಂಥ ವಿಚಾರವಾಗಿ ಅಲ್ಲೆಲ್ಲ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಲ್ಲಿನ ರಾಜ್ಯಪಾಲರು ಯಾವ ರೀತಿಯಾದಂಥ ನಿರ್ಣಯಗಳನ್ನ ಕೈಗೊಂಡಿದ್ರು, ನಿರ್ಧಾರಗಳನ್ನ ಮಾಡಿದ್ರು, ಬಹಿಷ್ಕಾರ ಮಾಡಿ ಸದನದಿಂದಾನೇ ಹೊರಗೆ ಬಂದಿರುವಂತಹ ನಿದರ್ಶನಗಳು ಕೂಡ ಕಳೆದ ಒಂದು ವಾರದ ಹಿಂದೆ ನಮಗೆ ಕೇರಳದಲ್ಲಿ ಸಿಗ್ತಾ ಇದೆ. ಸೊ ಇವತ್ತಿನ ಈ ಒಂದು ಜಂಟಿ ಅಧಿವೇಶನ ಏನಿದೆ, ಸೊ ಇದು ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಅರ್ಥದ ಬೆಳವಣಿಗೆಗಳಾಗ್ತಾ ಇದೆ. ಗವರ್ನರ್ಗೆ ಸ್ವಾಗತವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಬಸವರಾಜ್ ಹೊರಟ್ಟಿ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಕಾನೂನು ಸಚಿವರು. ಸೊ ಜಂಟಿ ಅಧಿವೇಶನದಲ್ಲಿ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯ ಸರ್ಕಾರದ ಭಾಷಣವನ್ನ ಸಂಪೂರ್ಣವಾಗಿ ಓದ್ತಾರ. ಬಟ್ ಈ ಜಟಾಪಟಿ ತಿಕ್ಕಾಟವನ್ನು ನೋಡ್ತಾ ಇದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಮುಂದೆ ಆಗುವಂತಹ ಪ್ರತಿಯೊಂದು ಬೆಳವಣಿಗೆಗಳು ಕೂಡ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆಗಳಾಗಿರುತ್ತೆ. ಅವರಿಗೆ ಬೇಕಾಗಿರುವಂತಹ ಅಂಶಗಳನ್ನ ಮಾತ್ರ ಓದಬಹುದು, ಹೇಳೋಕ್ಕಾಗೋದಿಲ್ಲ. ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುವಂತದ್ದು. ಬಟ್ ರಾಜ್ಯ ಸರ್ಕಾರದ ಹಲವು ನಾಯಕರು ಈಗಾಗಲೇ ಮಾತನಾಡಿದ್ದಾರೆ, ಅದು ಕರ್ತವ್ಯ ಇದೆ ಅವರದ್ದು, ಓದ್ಲೇಬೇಕು ಅವರು, ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ, ಓದ್ತಾರೆ. ಆದ್ರೆ ಅವ್ರು ಕೇಳಿದಂಗೆ ಅವರ ಡಿಮ್ಯಾಂಡ್ ಪ್ರಕಾರವಾಗಿ ನಾವು ಭಾಷಣದ ಒಂದಿಷ್ಟು ಅವರು ಹೇಳಿರುವಂತ ಪ್ಯಾರಾಗಳೇನಿದೆ, 11 ಪ್ಯಾರಾಗಳು, ಅದರಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡಿದ್ದೇವೆ, ಬಟ್ ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನ ನಾವು ವಿಧಾನಸೌಧದ ಮುಂಭಾಗದಲ್ಲಿ ನೋಡ್ತಾ ಇದ್ದೀವಿ, ಏನಾಗ್ತಾ ಇದೆ ಸದ್ಯಕ್ಕೆ ಅಂತ. ಇದಕ್ಕಿಂತ ಮೊದಲಿಗೆ ಗವರ್ನರ್ ಬರ್ತಾರಾ ಇಲ್ವಾ ಇವತ್ತಿನ ಜಂಟಿ ಅಧಿವೇಶನಕ್ಕೆ ಅನ್ನುವಂತಹ ಕುತೂಹಲಕಾರಿ ಇತ್ತು, ಆ ಪ್ರಶ್ನೆಗಳಿತ್ತು. ಬಟ್ ಅದಕ್ಕೆ ತೆರೆ ಬಿದ್ದಿದೆ ಆ ಎಲ್ಲ ಪ್ರಶ್ನೆಗಳಿಗೆ. ಗವರ್ನರ್ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮೂಲಕವಾಗಿ ವಿಧಾನಸೌಧದ ಹಾಲ್ಗೆ ಹೋಗ್ತಾ ಇದ್ದಾರೆ, ಅಧಿವೇಶನದ ಸದನದ ಒಳಗಡೆ ಹೋಗ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್, ಮುಂದೆ ಏನಾಗಬಹುದು ಎನ್ನುವಂಥದ್ದೇ ಕುತೂಹಲಕಾರಿ ಪ್ರಶ್ನೆ, ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಈ 11 ಪ್ಯಾರಾಗಳಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ಅಂಶಗಳನ್ನ ಸೇರ್ಪಡೆ ಮಾಡಿತ್ತು ಹಾಗಾದ್ರೆ? ಯಾಕಂದ್ರೆ ರಾಜ್ಯಪಾಲರು ಬಿಗಿಪಟ್ಟನ್ನು ಹಿಡಿದಿದ್ರು, ನಾನು ಓದೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಅರ್ಥ ಹೇಳಿದ್ರು ಅವರು ಓಪನ್ ಆಗಿ. ಸೊ ಯಾವೆಲ್ಲ ವಿಚಾರಗಳನ್ನ, ರಾಜ್ಯಕ್ಕೆ ತೆರಿಗೆಯಲ್ಲಾಗುವಂತಹ ಮಲತಾಯಿ ಧೋರಣೆ ವಿಚಾರ ಆಗಿರಬಹುದು, ಮತ್ತು ಈ ವಿಬಿ ಜಿ ರಾಮ್ಜಿ ವಿಚಾರ ಆಗಿರಬಹುದು, ಈ ರೀತಿಯಾದಂತಹ ವಿಚಾರಗಳನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇಲ್ಲಿವರೆಗಿನ ಕುತೂಹಲ ಬೇರೆ, ಬಟ್ ವಾಟ್ ನೆಕ್ಸ್ಟ್? ಇಲ್ಲಿಂದ ಆಗುವಂತಹ ಕುತೂಹಲ, ಆ ಪ್ರಶ್ನೆ ಅದೇ ಬೇರೆ ಆಗಿರುತ್ತೆ. ಏನಾಗಬಹುದು ಅಂತ ಅನ್ಸುತ್ತೆ? ಈ ಎಲ್ಲ ಗವರ್ನರ್ ಓದ್ತಾರಾ ಇಲ್ವಾ, 11 ಪ್ಯಾರಾಗಳನ್ನ ಕೈ ಬಿಟ್ಬಿಡ್ತಾರಾ ಅವ್ರು ಅಂದ್ಕೊಂಡಂಗೆ? ಈ ಸಹಜವಾದಂತ ಪ್ರಶ್ನೆಗಳಿದೆ. ವಾಟ್ ನೆಕ್ಸ್ಟ್? ಖಂಡಿತವಾಗ್ಲೂ ಅರುಣ್, ಈಗಿರ್ತಕ್ಕಂತ ಕುತೂಹಲ, ನಿರೀಕ್ಷೆ ಅದೇ ಇರುವಂತದ್ದು. ಗವರ್ನರ್ ನಡೆ ಏನಿರುತ್ತೆ ಈಗ ಅನ್ನುವಂಥದ್ದು. ಯಾಕಂದ್ರೆ ಅವಾಗ್ಲಿಂದನೂ ಕೂಡ ಗವರ್ನರ್ ಅವರು ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು, ಬರೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಸರ್ಕಾರ ಇಲ್ಲೊಂದ್ ಕಡೆ ಮಂಡಿಯೂರಿ, ಈಗ ಇಲ್ಲೊಂದ್ ಕಡೆ ಅವ್ರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಿದೆ. ಅಂತಿಮವಾಗಿ ಕೂಡ ಅವರು ಗವರ್ನರ್ ಸರ್ಕಾರ ಮನವಿಗೆ ಒಪ್ಕೊಂಡು ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ಈಗ ತಾನೇ ವಿಧಾನಸಭಾಂಗಣದ ಒಳಗಡೆ ಕೂಡ ಹೋಗ್ತಾ ಇದ್ದಾರೆ. ಈಗ ತಾನೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಕಾನೂನು ಸಚಿವ ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಮತ್ತೆ ಸ್ಪೀಕರ್ ಯುಟಿ ಖಾದರ್
ಮತ್ತೆ ಬಸವರಾಜ ಹೊರಟ್ಟಿ ಸಭಾಪತಿಗಳು ಇವರೆಲ್ಲರೂ ಕೂಡ ಅವ್ರನ್ನ ಸ್ವಾಗತವನ್ನು ಕೂಡ ಮಾಡಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ, ವಿಧಾನಸಭೆಯ ಒಳಗಡೆ ಹೋಗಿ ಶಾಸಕರು ಮತ್ತೆ ಪರಿಷತ್ ಸದಸ್ಯರಿಗೆ ಅವರಿಗೆ ಒಂದು ಶುಭಾಶಯನ ತಿಳಿಸಿ ಕೈ ಮುಗಿದು ಅದಾದ ನಂತರವಾಗಿ ಸ್ಪೀಕರ್ ಪೀಠದಲ್ಲಿ ಕುಳಿತುಕೊಂಡು ಅಂತಿಮವಾಗಿ ಸರ್ಕಾರ ಕೊಟ್ಟಂತ ಭಾಷಣವನ್ನ ಸ್ಪೀಕರ್ ಅವರು ಓದ್ತಾರಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಎಲ್ಲ ಒಂದ್ ಕಡೆ ರಾಜಭವನದ ಅಧಿಕಾರಿಗಳು, ಲೋಕಭವನದ ಅಧಿಕಾರಿಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು, ಈಗಾಗಲೇ ರಾಜ್ಯಪಾಲರೇ ಒಂದು ಪ್ರತ್ಯೇಕವಾದಂತಹ ಒಂದು ಭಾಷಣವನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರದ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನೋ ಅಂತ ಒಂದಷ್ಟು ಮಾತಾಡುವಂತದ್ದಾಗಿರ್ಬೋದು, ಭಾಷಣಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು, ಮತ್ತೆ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಮತ್ತೆ ಈ ಒಂದು ವಿಚಾರ ಭ್ರಷ್ಟಾಚಾರಕ್ಕೂ ಕೂಡ ಏನು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಬಂಡವಾಳಶಾಹಿಗಳಿಗಾಗಿರ್ಬೋದು ಮತ್ತೆ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಇಲ್ಲೊಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಇಲ್ಲೊಂದ್ ಕಡೆ ರಾಜ್ಯದ ವಿಚಾರವಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದಷ್ಟು ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿತ್ತು. ಆ ಮುಖಾಂತರವಾಗಿ ಗವರ್ನರ್ ಅವರ ಮುಖಾಂತರವಾಗಿ ನಡೆಸೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಚೀಮರೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ರು. ಈಗ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ಭಿಕ್ಷಾ ಕೊಡುವಂತ ನಿಟ್ಟಿನಲ್ಲಿ ಗವರ್ನರ್ ಅವರು ಕೂಡ ನಡೆಯನ್ನ ತೋರ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ. ಓಕೆ ಕೃಷ್ಣ, ಓಕೆ, ಥ್ಯಾಂಕ್ ಯು. ಏನು ಓಪನ್ ಮಾಡಿದ್ದೀನಿ. ಏನು ಓಪನ್ ಆಗಿದೆ? क्वालिटी भी ओपन आगे विधान परिषद के माननीय सभापति जी, विधानसभा के माननीय अध्यक्ष जी, माननीय मुख्यमंत्री जी, माननीय उप मुख्यमंत्री जी, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, ಎಲ್ಲರಿಗೂ ನಮಸ್ಕಾರ. मैं राज्य विधानमंडल के संयुक्त अधिवेशन में ಎಲ್ಲರಿಗೂ ನಮಸ್ಕಾರ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ಓಕೆ, ವಿಧಾನಸೌಧದ ಆವರಣಕ್ಕೆ ಬಂದಂತಹ, ಒಳಗಡೆ ಬಂದಂತಹ, ಸದನದ ಒಳಗಡೆ ಬಂದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು, ರಾಜ್ಯಪಾಲರು ಬಂದು ಎಲ್ಲರನ್ನ ವೆಲ್ಕಮ್ ಮಾಡಿದ್ರು.